ನಮಸ್ಕಾರ ಸ್ನೇಹಿತರೆ, ನಾವು ಮಲ್ಲೇಶ್ವರದಲ್ಲಿರುವಂತಹ ಸೀನಿಯರ್ ಸೆಂಟ್ರಲ್ ಗ್ರೂಪಿನ ಎಲ್ಲ ಸದಸ್ಯರೆಲ್ಲ ಸೇರಿಕೊಂಡು ನಾವೆಲ್ಲ ಸ್ನೇಹಿತರು ಶ್ರವಣಬೆಳಗೊಳಕ್ಕೆ ಪ್ರವಾಸಕ್ಕಾಗಿ ಹೊರಟಿದ್ದೀವಿ. ಮಧ್ಯದಲ್ಲಿ ಸಿಗುವಂತಹ ಹೋಟೆಲೊಂದರಲ್ಲಿ ಉಪಹಾರ ಸೇವಿಸಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ನಾವೇನೇನು ನೋಡ್ತೀವೋ ಅದ್ರ ಬಗ್ಗೆ ಕೊಂಚ ಮಾಹಿತಿ. ನಮ್ಮ ಜೊತೆ ನೀವು ಬನ್ನಿ. ಸುಮಾರು 12:30 ಅಷ್ಟೊತ್ತಿಗೆ ನಾವು ಶ್ರವಣಬೆಳಗೊಳಕ್ಕೆ ಬಂದಿಳಿದ್ವಿ. ಕೆಳಗಿಳಿದ ತಕ್ಷಣ ನೋಡ್ತೀನಿ ಸಾಲು ಮೆಟ್ಟಿಲುಗಳು. ಎಲ್ಲಿ ತುದಿಯಲ್ಲಿರೋ ನಮ್ಮ ಬಾಹುಬಲಿ ಕಾಣ್ತಾ ಇಲ್ವಲ್ಲ ಅಂದೆ. ನಮ್ಮೆಲ್ಲ ಸ್ನೇಹಿತರು ನಕ್ಬಿಟ್ರು. ಜಲ್ಜಾಟ್ ಸುಲಭವಾಗಿ ಕಾಣೋ ಹಾಗಿದ್ರೆ ಇಷ್ಟು ಮೆಟ್ಲುಗಳನ್ನ ಯಾಕೆ ಹಾಕ್ತಾಯಿದ್ರು, ನೀವೆಲ್ಲ ಮೆಟ್ಲು ಹತ್ತಿದ ಮೇಲೆ ಅದು ಕಾಣೋದು ಅಂದಾಗ ನಂಗೆ ತುಂಬ ನಿರಾಸೆ ಆಯಿತು. ಅಯ್ಯೋ, ನನ್ನ ಕೈಲಿ ಹತ್ತಕ್ಕಾಗಲ್ವಲ್ಲ ಅಂತ ಸುಮ್ಮನೆ ನಿಂತೆ. ನನ್ನ ಜೊತೆಯಲ್ಲಿದ್ದೆಲ್ಲ ಸೀನಿಯರ್ ಗ್ರೂಪ್ನವರು ಹತ್ತಕ್ಕೆ ಶುರು ಮಾಡಿದರು. ನಿಮಗೆ ಕಾಲು ನೋವಾಗಲ್ವಾ ಅಂದೆ. ಜಲ್ಜಾ, ನೀವು ಹತ್ತಕ್ಕೆ ಶುರು ಮಾಡಿ, ಆ ದೇವರೇ ನಮ್ಮನ್ನು ಕರೆಸ್ಕೊಳ್ತಾನೆ, ಅಲ್ಲಿಗೆ ಆ ಶಕ್ತಿ ಬಂದುಬಿಡುತ್ತೆ, ಯಾಕೆ ಯೋಚನೆ ಮಾಡ್ತೀರಾ, ಬನ್ನಿ ಅಂದರು. ಅವ್ರು ಹಾಗೆ ಹೇಳಿದ್ದೇ ತಡ. ಅವರೆಲ್ಲರೂ ಮುಂದೆ ಹೋದರು. ಅವ್ರ ಹಿಂದೆ ನಾನು, ನಮ್ಮ ಸರು ಮತ್ತು ನಮ್ಮ ಯಜಮಾನರು ಮತ್ತು ನನ್ನ ಆಪ್ತ ಸ್ನೇಹಿತೆ ವಿಜಯಲಕ್ಷ್ಮಿ ಎಲ್ಲರೂ ಕೂಡ ಹಿಂದಿಂದ ಮೆಟ್ಲು ಹತ್ತಕ್ಕೆ ಶುರು ಮಾಡಿದ್ವಿ. ಸುಮಾರು ಇನ್ನೊಂದು 100 ಮೆಟ್ಲಿದೆ ಅನಿಸುತ್ತೆ. ಇಲ್ಲಿ ಅಲ್ಲಲ್ಲೇ ಚಿಕ್ಕ ಚಿಕ್ಕದು ಈ ಥರ ಗುಡಿಗಳ ಥರ ಇದೆ, ಅಂದರೆ ಬಸದಿ ಅಂತ ಅಂದ್ಕೊಂಡಿದ್ದೀವಿ. ಬಂಡೆ ಕಲ್ಲುಗಳು. ಇಲ್ಲಿಂದ ಮೆಟ್ಲುಗಳು ಮನೆಯಲ್ಲೇ ನಡೆದ ಹಾಗೇ ಫ್ಲ್ಯಾಟ್ ಆಗಿದೆ. ಅಲ್ಲಿಂದ ಸ್ವಲ್ಪ ಎತ್ತರ ಇದೆ. ಅಲ್ಲೊಂದು ಚಿಕ್ಕ ಬಸದಿ ಥರ. ಈ ಚಿತ್ರದುರ್ಗದ ಕೋಟೆ ನೆನಪಾದಂಗೆ ಅನಿಸುತ್ತೆ, ಅಂದರೆ ಇದು ಸುತ್ತಲೂ ಆ ಥರ ಇದೆ. ಅಲ್ಲೊಂದು ಚಿಕ್ಕದ ಬಸದಿ ಇದೆ. ಬಹುಶಃ ಇನ್ನು ಇಷ್ಟು ಮೆಟ್ಲು ಹತ್ತೋದು ಬಾಕಿ ಇದೆ. ಸ್ನೇಹಿತರೆ, ಇನ್ನು 15 ಮೆಟ್ಲು ಹತ್ತಿದ್ರೆ ಮುಗೀತು ನಮ್ಮದು. ಸ್ನೇಹಿತರೆ, ಇದೇ ಹೆಬ್ಬಾಗಿಲು. ಇಲ್ಲಿದೆ ಲಾಸ್ಟ್ ಅಂದರು ನೋಡಿ, ಬಾಗಿಲಿದೆ. ಎಲ್ಲಪ್ಪ ನಮ್ಮ ಬಾಹುಬಲಿ ಕಾಣುತ್ತೆ ಅಂದ್ಕೊಂಡು ಸೈಡಿಗೆ ಬಂದರೆ ನೋಡಿ, ಇಲ್ಲಿ ಬಾಹುಬಲಿಯ ಮುಖ ಮಾತ್ರ ಕಾಣ್ತಾ ಇದೆ. ಇಲ್ಲಿಂದ ಹತ್ರಕ್ಕೆ ಹೋಗಬೇಕು. ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಜೀವನದ ಈ ಸಂಧ್ಯಾಕಾಲದಲ್ಲಿ ಇಂತಹದ್ದು ಬಹಳ ಮನಸ್ಸಿಗೆ ಮುದ ಕೊಡುತ್ತೆ, ಖುಷಿ ಕೊಡುತ್ತೆ. ಮನುಷ್ಯನಾಗಿದ್ದದಕ್ಕೆ ಸಾರ್ಥಕ ಅನಿಸುತ್ತೆ. ಯಾವ ದೇಶ ವಿದೇಶ ನೋಡ್ದಿದ್ರು ನಮ್ಮ ಕರ್ನಾಟಕದ ನಮ್ಮ ಬಾಹುಬಲಿನ ನೋಡಿದ್ವಲ್ಲ ಅಂತ ಬಹಳ ಖುಷಿಯಾಗುತ್ತೆ. ನಮ್ಮ ಬಾಹುಬಲಿನ ನೋಡಲಿಕ್ಕೆ ಹೋಗುವ ಎದುರುಗಡೆನೆ ಇಲ್ಲಿ ಕ್ಷೇತ್ರಪಾಲ ಬ್ರಹ್ಮ ಯಕ್ಷ ಅಂತ ನೋಡ್ರಿ. ಅದು ಮೇಲಿರೋದು, ಬಿಸಿಲು ಇರೋದ್ರಿಂದ ಸ್ವಲ್ಪ ಮುಸುಕಾಗಿ ಕಾಣ್ತಾ ಇದೆ. ಇದ್ರ ಕೆಳಗಡೆ ಒಬ್ಬ ಸ್ತ್ರೀನ ಮೂರ್ತಿ ಇದೆ. ಇವ್ರ ಹೆಸರು ಗುಳುಗಾಯಚ್ಚಿ ಅಂತ ನೋಡಿ ಅಲ್ಲಿದೆ. ಇದ್ರ ಕಥೆಯನ್ನು ನಾವು ನಮ್ಮ ಗ್ರೂಪಲ್ಲಿ ಬಂದಿದ್ವಲ್ಲ, ಅದ್ರಲ್ಲಿ ಸೌಭಾಗ್ಯ ಅವರಿಗೆ ಗೊತ್ತು. ಅವ್ರು ಹೇಳ್ತಾ ಇದ್ದಾರೆ. ಸೌಭಾಗ್ಯ ಅವರೇ, ಹೇಳ್ತೀರಾ ಏನು ಕತೆ ಅಂತ? ಮಹಾ ಮಸ್ತಾಭಿಷೇಕದಲ್ಲಿ ಎಲ್ಲರೂ ತುಂಬಾ ಹಾಲು ಎಲ್ಲ ತಂದಿರ್ತಾರೆ. ಇವ್ರು ಪರಮ ಭಕ್ತೆ. ಯಾರು? ನಮ್ಮ ಇವರು ಗುಳುಗಾಯಜ್ಜಿ ಅವರು. ಅವ್ರು ಗುಲ್ಗಂಜಿ ಗುಳುಕಾಯಜ್ಜಿ ಅಲ್ಲ, ಆ ಗಾಯಲ್ಲಿ ಇಷ್ಟೇಷ್ಟರಲ್ಲಿ ಹಾಲು ತಂದಿರ್ತಾರೆ. ಅವರೆಲ್ಲ ಹೇಳ್ತಾರೆ, ಅಯ್ಯೋ ಎಲ್ಲಿ ಏನಜ್ಜಿ ನೀನು ಇದ್ರಲ್ಲಿ ತಂದಿದ್ದೀಯಲ್ಲ ಅಂತ. ಅವಳು ಎಷ್ಟು ಭಕ್ತಿಯಿಂದ ತಂದಿರ್ತಾಳೆ. ಸರಿ, ಬೇಜಾರ್ ಮಾಡ್ಕೊಂಡು ಹೋಗ್ತಾಳೆ. ಆಮೇಲೆ ಅವ್ರ ಕೊನೆಯಲ್ಲಿ ನೋಡೋಣ ಅಂತ ಹಾಕಿದ್ರೆ ಫುಲ್ಲು ಮೇಲಿಂದ ಕೆಳಗಡೆ ಅಭಿಷೇಕ ಆಗೋ ಅಷ್ಟು ಹಾಲು. ಅಂದ್ರೆ ಅವ್ರು ಹಾಲು ತಂದಿದ್ದು ಒಂದು ಕಾಯಿ ಒಳಗಡೆ ಅಷ್ಟೇ. ಅಲ್ಲಿ ಮೂರ್ತಿ ಮೇಲಿಂದ ಹಾಕಿದಾಗ ಇಡೀ ಮೂರ್ತಿ ಒದ್ದೆ ಆಗೋಷ್ಟು ಹಾಲು ಆಯ್ತು. ಭಕ್ತಿಯ ಪ್ರತೀಕ. ಹಾಗಾಗಿ ನಮ್ಮ ಬಾಹುಬಲಿ ಮೂರ್ತಿ ಎದುರುಗಡೆನೆ ಇಲ್ಲಿ ಗುಳುಕಾಯಜ್ಜಿಯವರ ಮೂರ್ತಿ ಕೂಡ ಇದೆ. ಭಕ್ತಿ ಶ್ರದ್ಧೆ ಮಾನವನನ್ನ ಇತಿಹಾಸದ ಎಷ್ಟು ಇತಿಹಾಸ ಇದೆಯೋ ಅಲ್ಲಿವರೆಗೂ ಕೂಡ ಅದು ಕೊಂಡೊಯ್ಯುತ್ತೆ ಅನ್ನೋದಕ್ಕೆ ಇದಕ್ಕೆ ಸಾಕ್ಷಿ ಅಲ್ಲ. ಥ್ಯಾಂಕ್ ಯು ಸೌಭಾಗ್ಯ ಅವರೇ. ಸ್ನೇಹಿತರೆ ನೋಡಿ, ನಮ್ಮ ಬಾಹುಬಲಿಯನ್ನ ಒಬ್ಬ ಎಂಥ ಚಂದ ಮುಖ, ಕಣ್ಣು, ಭುಜ, ಒಬ್ಬೊಬ್ಬ
ಅದ್ಭುತ. ಹಾಂ, 58 ಅಡಿ 8 ಇಂಚು ಎತ್ತರದ ನಮ್ಮ ಬಾಹುಬಲಿ. ಜೀವನ ಸಾರ್ಥಕತೆ ಅನಿಸುತ್ತೆ. ನಿಸ್ವಾರ್ಥತೆಯನ್ನು ಬೆಳೆಸ್ಕೊಳ್ಳೋಂಥ ಮನೋಭಾವ ಮತ್ತಷ್ಟು ಗಟ್ಟಿಯಾಗುತ್ತೆ. ಸ್ನೇಹಿತರೆ, 981ನೇ ಇಸವಿಯಲ್ಲಿ ಇದು ಕೆತ್ತನೆ ಮಾಡಿದ್ದು. ಅಂದರೆ ಈವರೆಗೆ 1044 ವರ್ಷಗಳಾಗಿದೆ. ಇಲ್ಲಿರುವ ಬಂಡೆ ಕಲ್ಲುಗಳಲ್ಲೇ ಇಲ್ಲಿ ಕೆತ್ತನೆ ಮಾಡಿ ನಿಲ್ಲಿಸಿದ್ದು. ಗೊಮ್ಮಟೇಶ್ವರನ ವಿಗ್ರಹದ ಪಕ್ಕದಲ್ಲೇ ಮೆಟ್ಲುಗಳಿದೆ. ಇಲ್ಲಿ ಗಂಟೆ ಇದೆ. ಎಷ್ಟು ತಣ್ಣಗಿದೆ ಗೊತ್ತಾ. ಬಾ, ಮಂಜುನಾಥ್ ಅಂತ. ಹೌದಾ? ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀರಿ? ಬೆಳಿಗ್ಗೆ 6 ಗಂಟೆ ಬರ್ತೀನಿ. ನೀವೇ ಓಪನ್ ಮಾಡೋದ ಈ ಗೇಟ್ನ? ಈ ಬಾಗಿಲ್ನ, ಹೆಬ್ಬಾಗಿಲ್ನ ನೀವೇ ಓಪನ್ ಮಾಡೋದು? ಸಾಯಂಕಾಲ 6 ಗಂಟೆಗೆ ಕ್ಲೋಸ್ ಮಾಡ್ಬಿಡ್ತೀರಿ. ಊಟ ನೀವು ಬರುವಾಗ ತಗೊಂಡ್ಬರ್ತೀರಾ? ಟಿಫನ್ ಹಾಕೊಂಡ್ ಹೌದಾ? ಇನ್ನು ಮಹಾಮಸ್ತಕ ಅಭಿಷೇಕ ಯಾವಾಗಪ್ಪ? 5 ವರ್ಷ 2030. ಓ, 2030. ಬಹುಶಃ ದೇವ್ರು ನಮ್ಗೆ ಆಯಸ್ ಕೊಟ್ಟಿದ್ರೆ ನಾವು ಜೀವಂತವಾಗಿದ್ರೆ ನೋಡ್ಬೋದು. ಆರಾಮಾಗಿರ್ತೀರ ಬಿಡಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ತಾವು? ನಾನಿಲ್ಲಿ 3 ವರ್ಷದಿಂದ ಮಾಡ್ತಾ ಇದೀನಿ. ಹೌದಾ? ಓಕೆ, ಕೆಳಗಡೆ ಮಾಡ್ತಾ ಇದ್ದೆ. ಓಕೆ, ಆಯ್ತಪ್ಪ, ನಮಸ್ಕಾರ. ಸ್ನೇಹಿತರೆ, ಸುಮಾರು 700 ಮೆಟ್ಲ ಹತ್ತಬೇಕು, 700 ಮೆಟ್ಲ ಇಳಿಬೇಕು. ಈಗ ನಾವು ಇಳಿಯೋಕ್ಕೆ ಶುರು ಮಾಡಿದ್ದೀವಿ. ಬಹುಶಃ ಮಾನವನಾಗಿ ಹುಟ್ಟಿ ದೇವರಾಗಿ ನಮ್ಮೆಲ್ಲರಿಗೂ ಕೂಡ ಇವತ್ತು ಮಾನವ ಜನಾಂಗಕ್ಕೆ ಸ್ವಾರ್ಥ ಮನೋಭಾವನೆಯನ್ನು ಬಿಟ್ಟು ಬದುಕುವಂತಹ ಒಂದು ಉದಾಹರಣೆಯಲ್ಲಿ ನಮ್ಮ ಬಾಹುಬಲಿಯವರು ಮೊದಲನೇವರಾಗ್ತಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ಬಹುಶಃ ಅವ್ರು ಹಾಗೆ ತಪಸ್ಸು ಮಾಡಿ ನಿಂತಿದ್ದಕ್ಕೆ ಇವತ್ತಿಗೂ ಎಷ್ಟು ಶತಮಾನಗಳಾದರೂ ಕೂಡ ಈ 21ನೇ ಶತಮಾನದಲ್ಲೂ ಮನುಷ್ಯರಾದ ನಾವು ಇದನ್ನು ನೋಡಿ, ಇದನ್ನು ತಿಳ್ಕೊಂಡು ನಮ್ಮ ಜೀವನ ವಿಧಾನದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ತಂದರೆ ಸಾರ್ಥಕ ಅಂತ ನನಗನ್ನಿಸುತ್ತೆ. ಸ್ನೇಹಿತರೆ, ಇಲ್ಲಿಗೆ ನಮ್ಮ ಶ್ರವಣಬೆಳಗೊಳದ ಪ್ರವಾಸ ಮುಕ್ತಾಯ ಆಯಿತು. ಈಗಾಗಲೇ 3:45 ಆಗ್ತಾ ಇದೆ. ಊಟ ಮಾಡಿಕೊಂಡು ನಾವು ಸೀದಾ ದ್ವಾರ ಸಮುದ್ರ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ರೆಸಾರ್ಟ್ ಹೇಗಿದೆ ಅನ್ನೋ ಕುತೂಹಲ ನನಗೂ ಇದೆ. ರೆಸಾರ್ಟ್ಗಳನ್ನ ಕೂಡ ನಿಮಗೆ ತೋರಿಸ್ತೀನಿ. ಮತ್ತು ಬೆಳಗ್ಗೆ ಎದ್ದು ನಾವು ಬೇಲೂರು, ಹಳೆಬೀಡು ಪ್ರವಾಸಕ್ಕಾಗಿ ಹೋಗ್ತಾ ಇದ್ದೀವಿ. ಬೇಲೂರಿನಲ್ಲಿ ಆ ಶಿಲ್ಪಕಲೆಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು. ಅದಕ್ಕಾಗಿ ನೀವು ನನ್ನ ಮುಂದಿನ ಸಂಚಿಕೆವರೆಗೂ ಕಾಯಬೇಕಾಗುತ್ತೆ. ಹೋಗಿ ಬರಲಾ? ನಮಸ್ಕಾರ.